ರಾಜ್ಯಾಧ್ಯಕ್ಷರ ಬದಲಾವಣೆ ಸಾಧ್ಯತೆ ಇದೆ ಅಂತ ಶಾಸಕ ಬಿಪಿ ಹರೀಶ್ ಅಂಬೋಣ ಅವರು ಇನ್ನೂ ಹೇಳ್ತಾ ಇದ್ದಾರೆ. ಮ್ಯಾಚ್ ಫಿಕ್ಸರ್ ಗಳಿಗೆ ಪಾಠ ಕಲಿಸಬೇಕಾಗಿದೆ ಅಂತ. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಶಾಸಕ ಬಿಪಿ ಹರೀಶ್? ಅಷ್ಟೇ ಅಲ್ಲದೆ ಅವರು ಆ ಕಡೆ ಯತ್ನಾಳ್ ವಿರುದ್ಧ ಕೂಡ ಕಿಡಿಕಾರ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಬಿಜೆಪಿ ಶಾಸಕ ಬಿಪಿ ಹರೀಶ್ ಮಾತನಾಡಿದ್ದಾರೆ. ವಿಜಯೇಂದ್ರ ಬದಲಾವಣೆಗೆ ಬಿಪಿ ಹರೀಶ್ ಆಗ್ರಹಿಸಿದ್ದಾರೆ. ಬಿಪಿ ಹರೀಶ್ ಅವರ ವಾದ ಏನು ಹಾಗಾದ್ರೆ? ಬಿಜೆಪಿಯಲ್ಲಿ ಆಲ್ರೆಡಿ ಬಣ ರಾಜಕೀಯ ತಾರಕಕ್ಕೇರ್ತಾ ಇದೆ. ದಿನೇ ದಿನೇ ಹೈಕಮಾಂಡ್ ಇದನ್ನ ಪ್ಯಾಚಪ್ ಮಾಡಕ್ಕೆ ಯತ್ನಿಸಿದಷ್ಟು ಇನ್ನಷ್ಟು ಬಿರುಕು ಕಾಣ್ತಾ ಇದೆ. ಇದೀಗ ಬಿಪಿ ಹರೀಶ್ ದಾವಣಗೆರೆಯಲ್ಲಿ ನನಗೆ ಈಗ ಮತ್ತೆ ಹಳೆ ಆಟ ಮುಂದುವರಿಸಿರೋದು ನೋಡಿದ್ರೆ ಅವ್ರಿಗೆ ರಾಷ್ಟ್ರೀಯ ನಾಯಕರು ಮುಂದುವರಿಸೋದ್ರ ಬಗ್ಗೆ ಅನುಮಾನ ಇರಬೇಕು. ಅದಕ್ಕೆ ಅವರು ಸಮಾವೇಶ ಮಾಡಬಹುದು. ನಮಗೇನು ಆ ಭಯ ಇಲ್ಲ. ನಾವು ಪ್ರಾಮಾಣಿಕವಾಗಿದ್ದೀವಿ. ನಮ್ದು ಇಷ್ಟೇ, ಪಕ್ಷ ದ್ರೋಹ ಮಾಡಿದಂಥವ್ರು, ಮ್ಯಾಚ್ ಫಿಕ್ಸಿಂಗ್ ಮಾಡಿದವರು, ಭ್ರಷ್ಟಾಚಾರಿಗಳನ್ನ ಎಲ್ಲರನ್ನ ತೊಲಗಿಸಿ ರಾಜ್ಯದ ಜನತೆ ಬಯಸಿದೆ. ಮುಂದಿನ ದಿನದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಭವಿಷ್ಯ ಇದೆ, ಒಳ್ಳೆ ನಾಯಕರು ಬೇಕು ಅಂತಕ್ಕಂಥ ಜನರ ಆಸೆ ಇದೆ. ಆ ರೀತಿ ನಡೆದುಕೊಳ್ತಾರೆ ನಮ್ಮ ರಾಷ್ಟ್ರೀಯ ನಾಯಕರು ಅಂತಕ್ಕಂಥ ವಿಶ್ವಾಸ ಇದೆ. ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ರೆ ಯತ್ನಾಳು ಹಾಳಾಗೋಗ್ಲಿ, ಯಡಿಯೂರಪ್ಪನ ಹಾಳಾಗೋಗ್ಲಿ, ನನಗೇನು ಯತ್ನಾಳ್ ಹಿಂದಿರ್ತಕ್ಕಂಥವನಲ್ಲ. ನಾನು ಯತ್ನಾಳ್ ಬಿಜಾಪುರ, ನಾನು ದಾವಣಗೆರೆ. ನನಗೆ ಈಗ ಮತ್ತೆ ಹಳೆ ಆಟ ಮುಂದುವರಿಸಿರೋದು ನೋಡಿದ್ರೆ ಅವ್ರಿಗೆ ರಾಷ್ಟ್ರೀಯ ನಾಯಕರು ಮುಂದುವರಿಸೋದ್ರ ಬಗ್ಗೆ ಅನುಮಾನ ಇರಬೇಕು. ಅದಕ್ಕೆ ಅವರು ಸಮಾವೇಶ ಮಾಡಬಹುದು. ನಮಗೇನು ಆ ಭಯ ಇಲ್ಲ. ನಾವು ಪ್ರಾಮಾಣಿಕವಾಗಿದ್ದೀವಿ. ನಮ್ದು ಇಷ್ಟೇ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಸಾಧ್ಯತೆ ಇದೆ ಅಂತ ಶಾಸಕ ಬಿಪಿ ಹರೀಶ್ ಅಂಬೋಣ ಅವರು ಇನ್ನೂ ಹೇಳ್ತಾ ಇದ್ದಾರೆ. ಮ್ಯಾಚ್ ಫಿಕ್ಸರ್ ಗಳಿಗೆ ಪಾಠ ಕಲಿಸಬೇಕಾಗಿದೆ ಅಂತ. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಶಾಸಕ ಬಿಪಿ ಹರೀಶ್? ಅಷ್ಟೇ ಅಲ್ಲದೆ ಅವರು ಆ ಕಡೆ ಯತ್ನಾಳ್ ವಿರುದ್ಧ ಕೂಡ ಕಿಡಿಕಾರ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಬಿಜೆಪಿ ಶಾಸಕ ಬಿಪಿ ಹರೀಶ್ ಮಾತನಾಡಿದ್ದಾರೆ. ವಿಜಯೇಂದ್ರ ಬದಲಾವಣೆಗೆ ಬಿಪಿ ಹರೀಶ್ ಆಗ್ರಹಿಸಿದ್ದಾರೆ. ಬಿಪಿ ಹರೀಶ್ ಅವರ ವಾದ ಏನು ಹಾಗಾದ್ರೆ? ಬಿಜೆಪಿಯಲ್ಲಿ ಆಲ್ರೆಡಿ ಬಣ ರಾಜಕೀಯ ತಾರಕಕ್ಕೇರ್ತಾ ಇದೆ. ದಿನೇ ದಿನೇ ಹೈಕಮಾಂಡ್ ಇದನ್ನ ಪ್ಯಾಚಪ್ ಮಾಡಕ್ಕೆ ಯತ್ನಿಸಿದಷ್ಟು ಇನ್ನಷ್ಟು ಬಿರುಕು ಕಾಣ್ತಾ ಇದೆ. ಇದೀಗ ಬಿಪಿ ಹರೀಶ್ ದಾವಣಗೆರೆಯಲ್ಲಿ ನನಗೆ ಈಗ ಮತ್ತೆ ಹಳೆ ಆಟ ಮುಂದುವರಿಸಿರೋದು ನೋಡಿದ್ರೆ ಅವ್ರಿಗೆ ರಾಷ್ಟ್ರೀಯ ನಾಯಕರು ಮುಂದುವರಿಸೋದ್ರ ಬಗ್ಗೆ ಅನುಮಾನ ಇರಬೇಕು. ಅದಕ್ಕೆ ಅವರು ಸಮಾವೇಶ ಮಾಡಬಹುದು. ನಮಗೇನು ಆ ಭಯ ಇಲ್ಲ. ನಾವು ಪ್ರಾಮಾಣಿಕವಾಗಿದ್ದೀವಿ. ನಮ್ದು ಇಷ್ಟೇ, ಪಕ್ಷ ದ್ರೋಹ ಮಾಡಿದಂಥವ್ರು, ಮ್ಯಾಚ್ ಫಿಕ್ಸಿಂಗ್ ಮಾಡಿದವರು, ಭ್ರಷ್ಟಾಚಾರಿಗಳನ್ನ ಎಲ್ಲರನ್ನ ತೊಲಗಿಸಿ ರಾಜ್ಯದ ಜನತೆ ಬಯಸಿದೆ. ಮುಂದಿನ ದಿನದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಭವಿಷ್ಯ ಇದೆ, ಒಳ್ಳೆ ನಾಯಕರು ಬೇಕು ಅಂತಕ್ಕಂಥ ಜನರ ಆಸೆ ಇದೆ. ಆ ರೀತಿ ನಡೆದುಕೊಳ್ತಾರೆ ನಮ್ಮ ರಾಷ್ಟ್ರೀಯ ನಾಯಕರು ಅಂತಕ್ಕಂಥ ವಿಶ್ವಾಸ ಇದೆ. ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ರೆ ಯತ್ನಾಳು ಹಾಳಾಗೋಗ್ಲಿ, ಯಡಿಯೂರಪ್ಪನ ಹಾಳಾಗೋಗ್ಲಿ, ನನಗೇನು ಯತ್ನಾಳ್ ಹಿಂದಿರ್ತಕ್ಕಂಥವನಲ್ಲ. ನಾನು ಯತ್ನಾಳ್ ಬಿಜಾಪುರ, ನಾನು ದಾವಣಗೆರೆ. ನನಗೆ ಈಗ ಮತ್ತೆ ಹಳೆ ಆಟ ಮುಂದುವರಿಸಿರೋದು ನೋಡಿದ್ರೆ ಅವ್ರಿಗೆ ರಾಷ್ಟ್ರೀಯ ನಾಯಕರು ಮುಂದುವರಿಸೋದ್ರ ಬಗ್ಗೆ ಅನುಮಾನ ಇರಬೇಕು. ಅದಕ್ಕೆ ಅವರು ಸಮಾವೇಶ ಮಾಡಬಹುದು. ನಮಗೇನು ಆ ಭಯ ಇಲ್ಲ. ನಾವು ಪ್ರಾಮಾಣಿಕವಾಗಿದ್ದೀವಿ. ನಮ್ದು ಇಷ್ಟೇ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಸಾಧ್ಯತೆ ಇದೆ ಅಂತ ಶಾಸಕ ಬಿಪಿ ಹರೀಶ್ ಅಂಬೋಣ ಅವರು ಇನ್ನೂ ಹೇಳ್ತಾ ಇದ್ದಾರೆ. ಮ್ಯಾಚ್ ಫಿಕ್ಸರ್ ಗಳಿಗೆ ಪಾಠ ಕಲಿಸಬೇಕಾಗಿದೆ ಅಂತ. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಶಾಸಕ ಬಿಪಿ ಹರೀಶ್? ಅಷ್ಟೇ ಅಲ್ಲದೆ ಅವರು ಆ ಕಡೆ ಯತ್ನಾಳ್ ವಿರುದ್ಧ ಕೂಡ ಕಿಡಿಕಾರ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಬಿಜೆಪಿ ಶಾಸಕ ಬಿಪಿ ಹರೀಶ್ ಮಾತನಾಡಿದ್ದಾರೆ. ವಿಜಯೇಂದ್ರ ಬದಲಾವಣೆಗೆ ಬಿಪಿ ಹರೀಶ್ ಆಗ್ರಹಿಸಿದ್ದಾರೆ. ಬಿಪಿ ಹರೀಶ್ ಅವರ ವಾದ ಏನು ಹಾಗಾದ್ರೆ? ಬಿಜೆಪಿಯಲ್ಲಿ ಆಲ್ರೆಡಿ ಬಣ ರಾಜಕೀಯ ತಾರಕಕ್ಕೇರ್ತಾ ಇದೆ. ದಿನೇ ದಿನೇ ಹೈಕಮಾಂಡ್ ಇದನ್ನ ಪ್ಯಾಚಪ್ ಮಾಡಕ್ಕೆ ಯತ್ನಿಸಿದಷ್ಟು ಇನ್ನಷ್ಟು ಬಿರುಕು ಕಾಣ್ತಾ ಇದೆ. ಇದೀಗ ಬಿಪಿ ಹರೀಶ್ ದಾವಣಗೆರೆಯಲ್ಲಿ ನನಗೆ ಈಗ ಮತ್ತೆ ಹಳೆ ಆಟ ಮುಂದುವರಿಸಿರೋದು ನೋಡಿದ್ರೆ ಅವ್ರಿಗೆ ರಾಷ್ಟ್ರೀಯ ನಾಯಕರು ಮುಂದುವರಿಸೋದ್ರ ಬಗ್ಗೆ ಅನುಮಾನ ಇರಬೇಕು. ಅದಕ್ಕೆ ಅವರು ಸಮಾವೇಶ ಮಾಡಬಹುದು. ನಮಗೇನು ಆ ಭಯ ಇಲ್ಲ. ನಾವು ಪ್ರಾಮಾಣಿಕವಾಗಿದ್ದೀವಿ. ನಮ್ದು ಇಷ್ಟೇ, ಪಕ್ಷ ದ್ರೋಹ ಮಾಡಿದಂಥವ್ರು, ಮ್ಯಾಚ್ ಫಿಕ್ಸಿಂಗ್ ಮಾಡಿದವರು, ಭ್ರಷ್ಟಾಚಾರಿಗಳನ್ನ ಎಲ್ಲರನ್ನ ತೊಲಗಿಸಿ ರಾಜ್ಯದ ಜನತೆ ಬಯಸಿದೆ. ಮುಂದಿನ ದಿನದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಭವಿಷ್ಯ ಇದೆ, ಒಳ್ಳೆ ನಾಯಕರು ಬೇಕು
ಅಂತಕ್ಕಂಥ ಜನರ ಆಸೆ ಇದೆ. ಆ ರೀತಿ ನಡೆದುಕೊಳ್ತಾರೆ ನಮ್ಮ ರಾಷ್ಟ್ರೀಯ ನಾಯಕರು ಅಂತಕ್ಕಂಥ ವಿಶ್ವಾಸ ಇದೆ. ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ರೆ ಯತ್ನಾಳು ಹಾಳಾಗೋಗ್ಲಿ, ಯಡಿಯೂರಪ್ಪನ ಹಾಳಾಗೋಗ್ಲಿ, ನನಗೇನು ಯತ್ನಾಳ್ ಹಿಂದಿರ್ತಕ್ಕಂಥವನಲ್ಲ. ನಾನು ಯತ್ನಾಳ್ ಬಿಜಾಪುರ, ನಾನು ದಾವಣಗೆರೆ. ನನಗೆ ಈಗ ಮತ್ತೆ ಹಳೆ ಆಟ ಮುಂದುವರಿಸಿರೋದು ನೋಡಿದ್ರೆ ಅವ್ರಿಗೆ ರಾಷ್ಟ್ರೀಯ ನಾಯಕರು ಮುಂದುವರಿಸೋದ್ರ ಬಗ್ಗೆ ಅನುಮಾನ ಇರಬೇಕು. ಅದಕ್ಕೆ ಅವರು ಸಮಾವೇಶ ಮಾಡಬಹುದು. ನಮಗೇನು ಆ ಭಯ ಇಲ್ಲ. ನಾವು ಪ್ರಾಮಾಣಿಕವಾಗಿದ್ದೀವಿ. ನಮ್ದು ಇಷ್ಟೇ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಸಾಧ್ಯತೆ ಇದೆ ಅಂತ ಶಾಸಕ ಬಿಪಿ ಹರೀಶ್ ಅಂಬೋಣ ಅವರು ಇನ್ನೂ ಹೇಳ್ತಾ ಇದ್ದಾರೆ. ಮ್ಯಾಚ್ ಫಿಕ್ಸರ್ ಗಳಿಗೆ ಪಾಠ ಕಲಿಸಬೇಕಾಗಿದೆ ಅಂತ. ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಶಾಸಕ ಬಿಪಿ ಹರೀಶ್? ಅಷ್ಟೇ ಅಲ್ಲದೆ ಅವರು ಆ ಕಡೆ ಯತ್ನಾಳ್ ವಿರುದ್ಧ ಕೂಡ ಕಿಡಿಕಾರ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಬಿಜೆಪಿ ಶಾಸಕ ಬಿಪಿ ಹರೀಶ್ ಮಾತನಾಡಿದ್ದಾರೆ. ವಿಜಯೇಂದ್ರ ಬದಲಾವಣೆಗೆ ಬಿಪಿ ಹರೀಶ್ ಆಗ್ರಹಿಸಿದ್ದಾರೆ. ಬಿಪಿ ಹರೀಶ್ ಅವರ ವಾದ ಏನು ಹಾಗಾದ್ರೆ? ಬಿಜೆಪಿಯಲ್ಲಿ ಆಲ್ರೆಡಿ ಬಣ ರಾಜಕೀಯ ತಾರಕಕ್ಕೇರ್ತಾ ಇದೆ. ದಿನೇ ದಿನೇ ಹೈಕಮಾಂಡ್ ಇದನ್ನ ಪ್ಯಾಚಪ್ ಮಾಡಕ್ಕೆ ಯತ್ನಿಸಿದಷ್ಟು ಇನ್ನಷ್ಟು ಬಿರುಕು ಕಾಣ್ತಾ ಇದೆ. ಇದೀಗ ಬಿಪಿ ಹರೀಶ್ ದಾವಣಗೆರೆಯಲ್ಲಿ ನನಗೆ ಈಗ ಮತ್ತೆ ಹಳೆ ಆಟ ಮುಂದುವರಿಸಿರೋದು ನೋಡಿದ್ರೆ ಅವ್ರಿಗೆ ರಾಷ್ಟ್ರೀಯ ನಾಯಕರು ಮುಂದುವರಿಸೋದ್ರ ಬಗ್ಗೆ ಅನುಮಾನ ಇರಬೇಕು. ಅದಕ್ಕೆ ಅವರು ಸಮಾವೇಶ ಮಾಡಬಹುದು. ನಮಗೇನು ಆ ಭಯ ಇಲ್ಲ. ನಾವು ಪ್ರಾಮಾಣಿಕವಾಗಿದ್ದೀವಿ. ನಮ್ದು ಇಷ್ಟೇ. ಪಕ್ಷ ದ್ರೋಹ ಮಾಡಿದಂಥವ್ರು, ಮ್ಯಾಚ್ ಫಿಕ್ಸಿಂಗ್ ಮಾಡಿದವರು, ಭ್ರಷ್ಟಾಚಾರಿಗಳನ್ನ ಎಲ್ಲರನ್ನ ತೊಲಗಿಸಿ ರಾಜ್ಯದ ಜನತೆ ಬಯಸಿದೆ. ಮುಂದಿನ ದಿನದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಭವಿಷ್ಯ ಇದೆ, ಒಳ್ಳೆ ನಾಯಕರು ಬೇಕು ಅಂತಕ್ಕಂಥ ಜನರ ಆಸೆ ಇದೆ. ಆ ರೀತಿ ನಡೆದುಕೊಳ್ತಾರೆ ನಮ್ಮ ರಾಷ್ಟ್ರೀಯ ನಾಯಕರು ಅಂತಕ್ಕಂಥ ವಿಶ್ವಾಸ ಇದೆ. ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ರೆ ಯತ್ನಾಳು ಹಾಳಾಗೋಗ್ಲಿ, ಯಡಿಯೂರಪ್ಪನ ಹಾಳಾಗೋಗ್ಲಿ, ನನಗೇನು ಯತ್ನಾಳ್ ಹಿಂದಿರ್ತಕ್ಕಂಥವನಲ್ಲ. ನಾನು ಯತ್ನಾಳ್ ಬಿಜಾಪುರ, ನಾನು ದಾವಣಗೆರೆ. ನನಗೆ ಈಗ ಮತ್ತೆ ಹಳೆ ಆಟ ಮುಂದುವರಿಸಿರೋದು ನೋಡಿದ್ರೆ ಅವ್ರಿಗೆ ರಾಷ್ಟ್ರೀಯ ನಾಯಕರು ಮುಂದುವರಿಸೋದ್ರ ಬಗ್ಗೆ ಅನುಮಾನ ಇರಬೇಕು. ಅದಕ್ಕೆ ಅವರು ಸಮಾವೇಶ ಮಾಡಬಹುದು. ನಮಗೇನು ಆ ಭಯ ಇಲ್ಲ. ನಾವು ಪ್ರಾಮಾಣಿಕವಾಗಿದ್ದೀವಿ. ನಮ್ದು ಇಷ್ಟೇ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಸಾಧ್ಯತೆ ಇದೆ ಅಂತ ಶಾಸಕ ಬಿಪಿ ಹರೀಶ್ ಅಂಬೋಣ ಅವರು ಇನ್ನೂ ಹೇಳ್ತಾ ಇದ್ದಾರೆ. ಮ್ಯಾಚ್ ಫಿಕ್ಸರ್ ಗಳಿಗೆ ಪಾಠ ಕಲಿಸಬೇಕಾಗಿದೆ ಅಂತ. ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಶಾಸಕ ಬಿಪಿ ಹರೀಶ್? ಅಷ್ಟೇ ಅಲ್ಲದೆ ಅವರು ಆ ಕಡೆ ಯತ್ನಾಳ್ ವಿರುದ್ಧ ಕೂಡ ಕಿಡಿಕಾರ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಬಿಜೆಪಿ ಶಾಸಕ ಬಿಪಿ ಹರೀಶ್ ಮಾತನಾಡಿದ್ದಾರೆ. ವಿಜಯೇಂದ್ರ ಬದಲಾವಣೆಗೆ ಬಿಪಿ ಹರೀಶ್ ಆಗ್ರಹಿಸಿದ್ದಾರೆ. ಬಿಪಿ ಹರೀಶ್ ಅವರ ವಾದ ಏನು ಹಾಗಾದ್ರೆ? ಬಿಜೆಪಿಯಲ್ಲಿ ಆಲ್ರೆಡಿ ಬಣ ರಾಜಕೀಯ ತಾರಕಕ್ಕೇರ್ತಾ ಇದೆ. ದಿನೇ ದಿನೇ ಹೈಕಮಾಂಡ್ ಇದನ್ನ ಪ್ಯಾಚಪ್ ಮಾಡಕ್ಕೆ ಯತ್ನಿಸಿದಷ್ಟು ಇನ್ನಷ್ಟು ಬಿರುಕು ಕಾಣ್ತಾ ಇದೆ. ಇದೀಗ ಬಿಪಿ ಹರೀಶ್ ದಾವಣಗೆರೆಯಲ್ಲಿ ನನಗೆ ಈಗ ಮತ್ತೆ ಹಳೆ ಆಟ ಮುಂದುವರಿಸಿರೋದು ನೋಡಿದ್ರೆ ಅವ್ರಿಗೆ ರಾಷ್ಟ್ರೀಯ